ಇನ್ನು ಅಧಿವೇಶನ ತೃಪ್ತಿ ತಂದಿಲ್ಲ ಅಂತ ಏನ್ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ವಿರೋಧ ಪಕ್ಷದವರ ಹೇಳಿಕೆ ಏನಿದೆ ಅದಕ್ಕೆ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಏನೇ ಇದ್ರೂ ವಿರೋಧ ಪಕ್ಷಗಳ ಪ್ರಶ್ನೆಗೆ ಸರ್ಕಾರ ಉತ್ತರವನ್ನ ಕೊಡುತ್ತೆ. ಕಾಂಗ್ರೆಸ್ ಅಭಿವೃದ್ಧಿಯ ಒಂದು ಬದ್ಧವಾಗಿರುವಂತಹ ಸರ್ಕಾರ. ಬಿಜೆಪಿಗೆ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿತು, ಉತ್ತರ ಕರ್ನಾಟಕಕ್ಕೆ ಏನೆಲ್ಲಾ ಕೊಡುಗೆಗಳನ್ನ ಕೊಡ್ತು ಅನ್ನೋದನ್ನ ಬಿಜೆಪಿ ನಾಯಕರೇ ಹೇಳಬೇಕು ಅನ್ನೋ ರೀತಿಯಲ್ಲಿ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಬಗ್ಗೆ ಮಾಹಿತಿಯನ್ನ ಕೊಡುವಲ್ಲಿ ಎಡುತ್ತಾರೆ ವಿಪಕ್ಷದವರು ಅಂತ ಹೇಳಿ ಅಧಿವೇಶನ ತೃಪ್ತಿ ತಂದಿಲ್ಲ ಅಂತ ಏನು ನಾರಾಯಣಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟರು, ಆ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅಧಿವೇಶನ ತೃಪ್ತಿ ತಂದಿಲ್ಲ ಎಂಬ ವಿರೋಧ ಪಕ್ಷದವರ ಹೇಳಿಕೆಗೆ ಸಂತೋಷ್ ಲಾಡ್ ರಿಯಾಕ್ಟ್ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಕೇಳೋಣ. ಗ್ಯಾರಂಟಿನೂ ಒಂದು ಸಾಧನೆನೇ, ಯಾಕಂದ್ರೆ ನೋಡಿ ಗ್ಯಾರಂಟಿನೂ ಒಂದು ಸಾಧನೆನೇ. ಯಾಕಂದ್ರೆ ಸುಮಾರು 56,000 ಕೋಟಿ 60,000 ಕೋಟಿ ಜನರಿಗೆ ಏನು ಕೊಡ್ತಾ ಇದೀವಿ, ಇದನ್ನು ಒಂದು ರೀತಿಯ ಡೆವಲಪ್ಮೆಂಟ್. ಇಲಾಖೆವಾರು ಸಚಿವರು ಉತ್ತರವನ್ನು ಕೊಡ್ತಾರೆ, ಸರ್ಕಾರ ಕೊನೆಯದಾಗಿ ಉತ್ತರ ಕೊಟ್ಟೇ ಕೊಡ್ತದೆ. ನಾವು ಸುಮಾರು 1,20,000ಕ್ಕೂ ಹೆಚ್ಚು ಕೋಟಿಯನ್ನು ಡೆವಲಪ್ಮೆಂಟಿಗೆ ಇಟ್ಟಿದ್ದೀವಿ. ಸೊ ಹಂಗಾಗಿ ನೀವು ಇಲಾಖೆವಾರು ನೀವು ಚರ್ಚೆ ಮಾಡಿದಾಗ ನಿಮಗೆ ಸಂಪೂರ್ಣವಾದಂಥ ಉತ್ತರ ಸಿಗುತ್ತೆ. ಅವ್ರ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ನಾವು ಅಧಿಕಾರಕ್ಕೆ ಬಂದಾಗ ನಾವೆಷ್ಟು ಖರ್ಚು ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾನ್ಯ ಮುಖ್ಯಮಂತ್ರಿಯವರು ವಿವರಣೆಯನ್ನು ಕೊಡ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು, ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅದಾನಿಯವರ ಒಂದು ಕೇಸನ್ನು ಮುಚ್ಚಲಿಕ್ಕೆ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಆಯಿತು. ಅಲ್ಲಿ ಇರ್ತಕ್ಕಂಥ ಯು ಎಸ್ ಇರ್ತಕ್ಕಂಥ ಕೋರ್ಟ್ ಏನು ಹೇಳಿದೆ, ನಿಮ್ಮ ದೇಶದಲ್ಲಿ ಅದಾನಿಯವರ ಸಂಸ್ಥೆಗೆ ಅಲ್ಲಿ ಬ್ರೈಬ್ ಕೊಟ್ಟಿದೆ ಅಂತೇಳಿ ಯು ಎಸ್ ಎ ಕೋರ್ಟ್ ಹೇಳಿರ್ತಕ್ಕಂಥದ್ದು. ನಿಮ್ಮ ದೇಶದಲ್ಲಿ ಅದಾನಿಯವರು ನಮ್ಮ ಯು ಎಸ್ ಎ ಇರ್ತಕ್ಕಂಥ ಕಂಪನಿ ಜೊತೆ ಏನೋ ಒಳ ಒಪ್ಪಂದ ಮಾಡ್ಕೊಂಡು ಬಿಸ್ನೆಸ್ ವ್ಯವಹಾರ ಮಾಡ್ತಾ ಇದೆ. ಬ್ರೈಬ್ ಆಗಿರ್ತಕ್ಕಂಥದ್ದು ಯು ಎಸ್ ಎನಲ್ಲ, ಬ್ರೈಬ್ ಆಗಿರ್ತಕ್ಕಂಥದ್ದು ಇಂಡಿಯಾದಲ್ಲಿ. ಇದನ್ನ ಮುಚ್ಚಾಕ್ಲಿಕ್ಕೆ ಈ ಥರದ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಾರಂಭ ಮಾಡಿದ್ದಾರೆ. ಮೊನ್ನೆ ತಾನೇ ಸೇಬಿನಲ್ಲಿ ಆ ಮಧು ಅಲ್ಲ ಹೆಸರು ಹೆಸರು ಗೊತ್ತಲ್ಲ, ಮಧು ಅವರು ಯಾವುದೇ ರೀತಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ 24 ತಾಸು ಮಾತನಾಡ್ತಾ ಇದ್ರು. ಇವತ್ತು ಅದಾನಿ ಕಂಪನಿಯವರು ಸೇಬಿ ಹತ್ರ ಹೋಗಿ ಸೆಟಲ್ಮೆಂಟ್ಗೆ ಹೋಗಿದ್ದಾರೆ. ನನ್ನ ಅರ್ಥ ಏನು, ಸೇಬಿನಲ್ಲಿ ಆಗಿರ್ತಕ್ಕಂಥ ಹಗರಣ ಅದಾನಿಯವರಿಗೆ ಲಿಂಕ್ಡ್ ಇದೆ. ಯು ಎಸ್ ಎ ನಲ್ಲಿ ಹೇಳಿರ್ತಕ್ಕಂಥ ಕೋರ್ಟು ಅದಾನಿಯವರು ಮಾಡಿರ್ತಕ್ಕಂಥದ್ದು ಸರಿ ಇದೆ ಅಂತ ಹೇಳಿರ್ತಕ್ಕಂಥ ವಾದ ಆಗಿದೆ. ಇದನ್ನ ಮುಚ್ಚಾಕ್ಲಿಕ್ಕೆ ಡೈವರ್ಷನ್ ಮಾಡಲಿಕ್ಕೆ ಇವತ್ತು ಬಿಜೆಪಿಯವರು ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನಿಮಗೆ ಅಲ್ಲ, ಗ್ಯಾರಂಟಿನೂ ಒಂದು ಸಾಧನೆನೇ. ಒಟ್ಟಾರೆ ನಾರಾಯಣಸ್ವಾಮಿ ಅವರ ಹೇಳಿಕೆ ನನಗೆ ತೃಪ್ತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಗ್ಯಾರಂಟಿ ಸರ್ಕಾರದ ಅಭಿವೃದ್ಧಿ ವಿಚಾರದಲ್ಲಿ ಏನು ಮಾತನಾಡಿದ್ರು ಛಲವಾದಿ ನಾರಾಯಣಸ್ವಾಮಿ ಅವರು, ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಸಂತೋಷ್ ಲಾಡ್.